ವರುಷಗಳಿಂದ ಆಸ್ತಮಾ ವ್ಯಾಧಿಯಿಂದ ಬಳಲುತ್ತಿದ್ದವರು 1 ತಿಂಗಳ ಚಿಕಿತ್ಸೆಯ ನಂತರ. ನನ್ನ ಹೆಸರು ಬಸವಸ್ವಾಮಿ ಅಂತ. ನಾನು ಟಿ ನರಸೀಪುರದಿಂದ ಬಂದಿದ್ದೀನಿ. ನನಗೆ 8 ವರ್ಷದಿಂದ ವೀಸಿಂಗ್ ಪ್ರಾಬ್ಲಮ್ ಇತ್ತು. ಅದೇ ನಡೆಯೋಕ್ಕಾಯ್ತಿರಲಿಲ್ಲ, ಮೆಟ್ಲೆತ್ತಕ್ಕಾಯ್ತಿರಲಿಲ್ಲ, ಆಮೇಲೆ ವಾಕಿಂಗು ಮಾಡೋಕ್ಕಾಯ್ತಿರಲಿಲ್ಲ. ನಾನು ಸುಮಾರು ವರ್ಷದಿಂದ ಬೇರೆ ಕಡೆ ಡಾಕ್ಟ್ರ್ ಹತ್ರ ಎಲ್ಲ ಕಡೆ ತೋರಿಸಿ ಎಲ್ಲ ಮಾಡಿ ಅದೇನು ನನಗಂತ ಇದಾಗಲಿಲ್ಲ. ಕೆಮ್ಮು ಸ್ವಲ್ಪ ವಾಸಿ ಆಯಿತು ಅಂದರೆ ತಿರುಗಿ ಇನ್ನು ಸ್ವಲ್ಪ ದಿವಸದಲ್ಲಿ ತಿರುಗಿ ಮತ್ತೆ ಬರ್ತಿತ್ತು. ಇನ್ನೆಲ್ಲರೂ ನೆಬ್ಲೇಷನ್ ಎಲ್ಲ ಯೂಸ್ ಮಾಡ್ತಿದ್ದೆ. ನಾನು ಟಿ ವಿ ನೋಡ್ಬೇಕಾದ್ರೆ ಅದರಲ್ಲಿ RJ ಹಾಸ್ಪಿಟ್ಲ್ ಬಗ್ಗೆ ಫುಲ್ ಡೀಟೇಲ್ ಹೇಳ್ತಾಯಿದ್ರು. ಆಮೇಲೆ ವೀಸಿಂಗ್ ಬಗ್ಗೆನೂ ಹೇಳ್ತಾಯಿದ್ರು. ಆಗ ನಾನೊಂದು ಸರಿ ಯಾಕೆ ತೋರಿಸ್ಬಾರ್ದು ಅಂತ ಯೋಚನೆ ಮಾಡಿ RJ ಹಾಸ್ಪಿಟ್ಲ್ ಹತ್ರ ಬಂದಾಗ ಡಾಕ್ಟ್ರ್ ಕಾವ್ಯ ಮೇಡಮ್ ಇದ್ದರು. ನಾವು ಅಲ್ಲಿ ಹೋಗಿ ಒಳಗಡೆ ತೋರಿಸುವಾಗ ಪಾಪ ಅವ್ರು ಕ್ಲೀನಾಗಿ ಎಲ್ಲ ಚೆಕಪ್ ಮಾಡಿ ಮಟ್ಟಿ ಎಲ್ಲ ಮಾಡಿ ನನ್ನ ನಾಡಿ ನೋಡಿ 1 ತಿಂಗಳ ಮೆಡಿಸಿನ್ ತಗೊಳ್ಳಿ, ಯಾತಕ್ಕೂ ನೆಕ್ಸ್ಟ್ ಬನ್ನಿ ಅಂತ ಹೇಳಿದರು. ಆಮೇಲೆ ಅವ್ರು ತಗೊಂಡಂತೆ ಮೆಡಿಸಿನ್ ತಗೊಂಡೆ. ಈಗ ಆರಾಮಾಗಿದ್ದೀನಿ, ವಾಸಿನೂ ಆಗೈತೆ. ಇವಾಗ ನನಗೆ ನಡೆಯೋಕ್ಕೆ ಸಲೀಸಾಗಾಯ್ತದೆ. ನೆಬ್ಲೇಷನ್ ತಗೋತಾ ಇಲ್ಲ, ಇನ್ನೆಲ್ಲ ಯೂಸ್ ಮಾಡ್ತಿಲ್ಲ. ಆಮೇಲೆ ಮೆಡಿಸಿನ್ ಬೇರೆ ಡಾಕ್ಟ್ರ್ ಕೊಟ್ಟಂಥ ಮೆಡಿಷನ್ನು ಯೂಸ್ ಮಾಡ್ತಿಲ್ಲ. ಈಗ ವಾಕಿಂಗ್ ಮಾಡ್ತೀನಿ, ಎಲ್ಲ ಮಾಡ್ತೀನಿ, ಆಹಾರನೂ ಚೆನ್ನಾಗಿ ತಗೋತಾ ಇದ್ದೀನಿ. ಇನ್ನು ಬೇರೆ ಕಡೆ ಇದು ಮಾಡೋಕ್ಕಿಂತ ಇದು ಉತ್ತಮವಾದಂಥ RJR ಹಾಸ್ಪಿಟ್ಲ್ ಅಂತ ನನ್ನ ಮನಸ್ಸಿಗೆ ಸಂತೋಷಪೂರ್ವಕವಾಗಿ ಹೇಳ್ತೀನಿ. RJ ಹಾಸ್ಪಿಟ್ಲಿಗೆ ಧನ್ಯವಾದನೂ ಸಹ ಹೇಳ್ತೀನಿ. RJR ಹೆರ್ಬಲ್ ಹಾಸ್ಪಿಟಲ್ಸ್ 9962280003